ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಕರ್ತನೆ, ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಿನ್ನ ಮುಖದರ್ಶನವನ್ನು ಕಾಣುವುದಕ್ಕಾಗಿ ಸಿರಗಳನ್ನು ಬಾಗಿಸಿ, ಸರ್ವ ಸೃಷ್ಟಿಕರ್ತನಾದ ನಮ್ಮ ದೇವರೇ, ನಿನ್ನ ನೆರಳಿಗೆ ನಾವು ಬರುವಂತರಾಗಿದ್ದೇವೆ. ನಂಬಿಗಸ್ತ ಪವಿತ್ರಾತ್ಮ ದೇವ, ನಮ್ಮ ಕೂಡ ನಿನ್ನ ಮಾತನಾಡು ಸ್ವಾಮಿ. ನಮ್ಮನ್ನು ಬಲಪಡಿಸು ದೇವರೇ. ನಮ್ಮ ಮೇಲೆ ನಿನ್ನ ನಿತ್ಯದ ಕೃಪೆಯನ್ನು ಕೊಡು. ನಿನ್ನ ವಾಗ್ದಾನಗಳು ನಮಗೆ ಆಧಾರವಾಗಿ ಕೊಟ್ಟು ನಮ್ಮನ್ನು ಬಲಪಡಿಸಿ ನಿನ್ನ ನಿತ್ಯದ ಕೃಪೆಯನ್ನು ನಮ್ಮ ಮೇಲೆ ಒದಗಿಸಿಕೊಟ್ಟು ನಡೆಸಬೇಕೆಂಬುದಾಗಿ ಸರ್ವ ಸೃಷ್ಟಿಕರ್ತನು ರಕ್ಷಕನು ಒಡೆಯನಾಗಿರುವ ಯೇಸುವಿನ ಅತಿ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ತಂದೆಯೇ, ಆಮೆನ್. Hallelujah. I just give thanks to the Almighty God this beautiful morning. ಸರ್ವಶಕ್ತನಾದಂತ ದೇವರಿಗೆ ನಾನು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂತವಳಾಗಿದ್ದೇನೆ. I trust and I believe that everyone is blessed in this worship service. ನಾನು ನಂಬುತ್ತೇನೆ ಹಾಗೂ ನಿರೀಕ್ಷೆ ಮಾಡ್ತೇನೆ ಪ್ರತಿಯೊಬ್ಬರು ಆಶೀರ್ವದಿಸಲ್ಪಟ್ಟಿದ್ದೀರಾ ಎಂಬುದಾಗಿ. How many of you are happy this morning? Can you raise up your hands? ಜಾವದಲ್ಲಿ ಆರಾಧನೆಯ ಸಮಯದಲ್ಲಿ ಎಷ್ಟು ಜನ ಸಂತೋಷವಾಗಿದ್ರಿ? Can I see few hands? ನಾನು ಕೆಲವು ಕರಗಳನ್ನು ನೋಡುತ್ತಾ ಇದ್ದೇನೆ. I praise God for those beautiful hands. ನೀವು ಕೈ ಎತ್ತಿದ್ದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. You see, our God is an almighty God. ನಮ್ಮ ದೇವರು ಸರ್ವಶಕ್ತನಾದಂತ ದೇವರು. Our God is a God who is a provider. ನಮ್ಮ ದೇವರು ಒದಗಿಸುವಂತ ದೇವರು. Our God is a God who listens to our prayers. ನಮ್ಮ ಪ್ರಾರ್ಥನೆಗಳನ್ನು ಆಲಿಸುವಂತ ದೇವರು. A God who is saving us, he never sleeps, he never slumbers. ನಮ್ಮ ದೇವರು ನಿದ್ರಿಸುವುದೂ ಇಲ್ಲ, ತೂಕಡಿಸುವುದೂ ಇಲ್ಲ. This beautiful morning, if you are serious in listening to the word of God, ನೀವು ದೇವರ ವಾಕ್ಯವನ್ನು ಕೇಳುವುದರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದರೆ, today you are going to be a wonderful blessing. ಈ ಹೊತ್ತು ಬಹಳ ಆಶೀರ್ವದಿಸಲ್ಪಡುತ್ತೀರಾ. God is going to bless you through this word of God. ದೇವರ ವಾಕ್ಯದ ಮುಖಾಂತರವಾಗಿ ಪ್ರತಿಯೊಬ್ಬರನ್ನು ಆತನು ಆಶೀರ್ವದಿಸಲಿಕ್ಕಿದ್ದಾನೆ. Today God has brought us a beautiful title, Jehovah Nissi, the Lord is my banner. ಈ ಹೊತ್ತಿನ ಶಿರೋನಾಮೆ ಯೆಹೋವ ನಿಸ್ಸಿ, ದೇವರು ನನ್ನ ಜಯಧ್ವಜವಾಗಿದ್ದಾನೆ. The Lord is my banner. ದೇವರು ನನ್ನ ಜಯಧ್ವಜವಾಗಿದ್ದಾನೆ. This is the wonderful title what Moses gave after God giving victory for his people. ದೇವರು ಮೋಶೆಯ ಮುಖಾಂತರವಾಗಿ ತನ್ನ ಜನರಿಗೆ ಕೊಟ್ಟ ವಿಜಯದ ನಂತರ ಈ ಶಿರೋನಾಮೆಯನ್ನು ಆತನು ಉಪಯೋಗ ಮಾಡಿದನು. God is our banner. ದೇವರು ನಮ್ಮ ಧ್ವಜವಾಗಿದ್ದಾನೆ. When God is our banner, ದೇವರೇ ನಮ್ಮ ಧ್ವಜವಾಗಿರುವಾಗ God stays before us. ದೇವರು ನಮ್ಮ ಮುಂಭಾಗದಲ್ಲಿ ನಿಂತಿರುವಾತನಾಗಿದ್ದಾನೆ. He fights on behalf of us. ನಮಗೋಸ್ಕರವಾಗಿ ಯುದ್ಧ ಮಾಡುವಾತನಾಗಿದ್ದಾನೆ. He gives victory on behalf of us. ನಮಗೋಸ್ಕರವಾಗಿ ಜಯವನ್ನುಂಟು ಮಾಡುವಾತನಾಗಿದ್ದಾನೆ. Because he is our banner. ಯಾಕೆಂದರೆ ಆತನೇ ನಮ್ಮ ಜಯಧ್ವಜ. How great is this God is very important for you this beautiful morning. ಈ ದೇವರು ಎಷ್ಟು ದೊಡ್ಡವನು ಅನ್ನೋದೇ ಈ ಹೊತ್ತಿನ ಶಿರೋನಾಮೆಯಾಗಿದೆ. Everybody are worshiping God. ಪ್ರತಿಯೊಬ್ಬರು ದೇವರನ್ನ ಆರಾಧಿಸ್ತೀರಾ. Everybody are trusting God. ದೇವರನ್ನು ನಂಬುತ್ತೀರಿ. Everybody you come to worship. ದೇವರನ್ನ ಆರಾಧಿಸುವುದಕ್ಕಾಗಿ ಕೂಡಿ ಬಂದಿದ್ದೀರಿ. But that's not important. ಆದರೆ ಅದು ಬಹಳ ಮುಖ್ಯ ಅಲ್ಲ. How great is your God is important. ನಿನ್ನ ದೇವರು ಎಷ್ಟು ಉನ್ನತನು ಅನ್ನುವುದೇ ಮುಖ್ಯ. People who trust their God to be a greater God, they are so much blessed. ದೇವರು ಉನ್ನತನಾಗಿದ್ದಾನೆ ಎಂಬುದಾಗಿ ವಿಶ್ವಾಸ ಮಾಡುವಂತ ಮಕ್ಕಳೇ ಬಹಳ ಉನ್ನತರಾಗಿದ್ದಾರೆ. How great is your God. ಎಷ್ಟು ಉನ್ನತನು ನಿನ್ನ ದೇವರು. How great is he. ಎಷ್ಟು ಉನ್ನತನಾಗಿದ್ದಾನೆ ನಿನ್ನ ದೇವರು. Today we are just going to talk about one person who said Jehovah Nissi. ಯೆಹೋವ ನಿಸ್ಸಿ ಎಂಬುದಾಗಿ ಹೇಳಿದಂತ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ಮಾತನಾಡಲಿಕ್ಕಿದ್ದೇವೆ. He is a servant of God. ಆತನು ದೇವರ ಸೇವಕನಾಗಿದ್ದಾನೆ. He is a person who was faithful in all God's ministry. ದೇವರ ಎಲ್ಲಾ ಸೇವೆಯಲ್ಲಿ ನಂಬಿಗಸ್ತನಾದಂತ ಸೇವಕನ ಆತನಾಗಿದ್ದಾನೆ. He is Moses. ಆತನು ಮೋಶೆ. Moses is saying the Lord is my banner. ಮೋಶೆ ಹೇಳುತ್ತಿದ್ದಾರೆ, ಯೆಹೋವನು ನನಗೆ ಜಯಧ್ವಜ. The Lord is my banner. ದೇವರೇ ನನ್ನ ಜಯಧ್ವಜ. Let's open up our Bibles to Exodus chapter 17. ವಿಮೋಚನ ಕಾಂಡ 17ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳನ್ನು ನಾವು ತಿರುಗಿಸೋಣ. Exodus chapter 17. ವಿಮೋಚನ ಕಾಂಡ 17ನೇ ಅಧ್ಯಾಯ verses 8 to 15. 8 ರಿಂದ 15 ವಚನಗಳನ್ನು Kindly make a note of these verses. Everyone who have Bible, kindly look at these verses. ದಯಮಾಡಿ ಇದನ್ನ ಬರೆದಿಟ್ಟುಕೊಳ್ಳಿ. ಎಲ್ಲರೂ ನಿಮ್ಮ ಸತ್ಯವೇದಗಳನ್ನು ತೆಗೆದು ಈ ವಚನ ಭಾಗಕ್ಕೆ ನಿಮ್ಮ ಗಮನವನ್ನು ಹರಿಸಿರಿ. 17ನೇ ಅಧ್ಯಾಯ 8 ರಿಂದ 15 ವಚನಗಳನ್ನು ಓದ್ತೇನೆ. ಆಗ ಅಮಾಲೇಕ್ಯರು ರೆಫದೀಮಿನಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಮೋಶೆಯು ಯೆಹೋಶುವನಿಗೆ, ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ದೇವದಂಡವನ್ನು ಕೈಯಲ್ಲಿ ಹಿಡಿಕೊಂಡು
ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಮೋಶೆಯ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಾಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯು, ಆರೋನನು, ಹೂರನು ಈ ಮೂವರು ಗುಡ್ಡದ ತುದಿಗೆ ಏರಿದರು. ಮೋಶೆಯು ತನ್ನ ಕೈಗಳನ್ನು ಮೇಲೆ ಎತ್ತಿರುವಾಗ ಇಸ್ರಾಯೇಲರು ಬಲವಾಗುವರು, ಇಳಿಸುವಾಗ ಅಮಾಲೇಕ್ಯರು ಬಲವಾಗುವರು. ಹೀಗಿರಲು ಮೋಶೆಯ ಕೈಗಳು ಭಾರವಾದುದರಿಂದ ಆರೋನ, ಹೂರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕೂಡ್ರಿಸಿ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಲ್ಲಿ ಅವನ ಕೈಗಳು ಹೊತ್ತು ಮುಣುಗುವ ತನಕ ಇಳಿಯದೆ ನಿಂತೇ ಇದ್ದವು. ಹೀಗಿರುವುದರಿಂದ ಯೆಹೋಶುವನು ಅಮಾಲೇಕ್ಯರನ್ನು ಅವರ ಭಟರನ್ನು ಕತ್ತಿಯಿಂದ ಕೆಡವಿ ಬಿಟ್ಟನು. ಆಗ ಯೆಹೋವನು ಮೋಶೆಗೆ, ಭೂಮಿಯ ಮೇಲೆ ಅಮಾಲೇಕ್ಯರ ಹೆಸರೇ ಇಲ್ಲದಂತೆ ಮಾಡುವೆನು. ಈ ಮಾತನ್ನು ಜ್ಞಾಪಕಾರ್ಥಕವಾಗಿ ಪುಸ್ತಕದಲ್ಲಿ ಬರೆ ಮತ್ತು ಯೆಹೋಶುವನಿಗೆ ಮುಂದಟ್ಟು ಮಾಡಿಕೊಡು ಎಂದು ಹೇಳಿದನು. ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರಿಟ್ಟು. This is a story of God's chosen people. ಇದು ದೇವರು ಆಯ್ದುಕೊಂಡ ತನ್ನ ಸೇವಕರ ನಿಮಿತ್ತವಾದಂತ ಒಂದು ಇತಿಹಾಸ. The people of Israel. ಇಸ್ರಾಯೇಲರ ಇತಿಹಾಸ ಆಗಿದೆ. Today God is going to speak through this story to us. ಈ ಇತಿಹಾಸದ ಘಟನೆಯ ಮುಖಾಂತರವಾಗಿ ದೇವರು ನಮ್ಮ ಜೊತೆಗೆ ಮಾತನಾಡಲಿಕ್ಕಿದ್ದಾನೆ. When the people of Israel was in bondage in Egypt, ಐಗುಪ್ತ ದೇಶದ ಸೆರೆಮನೆಯಲ್ಲಿ ಇಸ್ರಾಯೇಲ್ ಮಕ್ಕಳು ದಾಸರಾಗಿದ್ರು. God raised up Moses to save them. ಮೋಶೆಯನ್ನ ಎಬ್ಬಿಸಿ ಅವರನ್ನ ಉಳಿಸಲಿಕ್ಕಾಗಿ ಕರೆತಂದನು. As an assurance of God's protection, God gave a staff into the hand of Moses. ಅವರನ್ನು ಬಿಡಿಸುವಂತ ಒಂದು ಆಶ್ರಯವಾಗಿ ಆತನ ಮುಂಭಾಗದಲ್ಲಿ ನಿಂತು ಅವರಿಗೆ ಒಂದು ಗುರಾಣಿಯ ರೀತಿಯಲ್ಲಿ, ಒಂದು ದಂಡದ ರೀತಿಯಲ್ಲಿ ಆತನಾಗಿದ್ದನು. Moses was afraid. ಮೋಶೆಗೆ ಬಹಳ ಭಯ ಇತ್ತು. Moses was terrified. ಅವರಿಗೆ ತುಂಬಾ ಹೆದರಿಕೆ ಆಗ್ತಾ ಇತ್ತು. He was not able to speak. ಅವರಿಗೆ ಮಾತನಾಡಲಿಕ್ಕೆ ಆಗ್ತಿರ್ಲಿಲ್ಲ. But God chose him. ಆದರೆ ದೇವರು ಆತನನ್ನೇ ಆಯ್ಕೆ ಮಾಡಿದರು. God told to Moses, ಮೋಶೆಗೆ ದೇವರು ಹೇಳಿದ್ದೇನೆ, Moses, I have chosen you. ಮೋಶೆ, ನಾನು ನಿನ್ನನ್ನು ಆಯ್ಕೆ ಮಾಡಿದ್ದೇನೆ. Moses said, Lord, I don't have power. ಮೋಶೆ ಹೇಳ್ತಾ ಇದ್ದಾರೆ, ದೇವರೇ ನನಗೆ ಬಲ ಇಲ್ಲ. But I am the one going to give you power. ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗೆ ಬಲ ಕೊಡುತ್ತೇನೆ. You are going to step in my name. ನೀನು ನನ್ನ ಹೆಸರಿನಲ್ಲಿ ಹೆಜ್ಜೆಯನ್ನು ಮುಂದಕ್ಕೆ As an assurance, he gave the staff into the Moses' hand. ಆತನಿಗೆ ಆಶ್ರಯವಾಗಿ ಒಂದು ಗುರುತಾಗಿ ಆ ದಂಡವನ್ನು ಆತನ ಕೈಯಲ್ಲಿ ಕೊಟ್ಟಿದ್ದಾನೆ. Moses took this staff in his hand. ಆ ಕಟ್ಟಿಗೆ ಅಂತ ಕೋಲನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು, This is the staff which brought out the people of Israel from Egypt. ನೀವು ನೋಡುತ್ತಿರುವಂತ ಆ ಮೋಶೆ ಹಿಡಿದಿರುವಂತ ಮೇಲಕ್ಕೆತ್ತಿರುವಂತ ಆ ಕಟ್ಟಿಗೆ ಇಸ್ರಾಯೇಲರನ್ನು ನಡೆಸುತ್ತಾ ಬಂತು. This is the staff which opened up the sea and made it divided. ಕೆಂಪು ಸಮುದ್ರವನ್ನ ಈ ಭಾಗ ಮಾಡಿದ್ದು ಇದರ ಮುಖಾಂತರವಾಗಿ. This is the staff which brought water rushing out of stone. ದೊಡ್ಡ ಬಂಡೆಯಿಂದ ಕುಡಿಯುವಂತ ನೀರನ್ನ ಉಬ್ಬುಕುವಂತೆ ಮಾಡಿದ್ದು ಈ ಕಟ್ಟಿಗೆಯ ಮುಖಾಂತರವಾಗಿ. This is the staff which brought manna. ಈ ದಂಡದ ಮುಖಾಂತರವಾಗಿ ಆಕಾಶದಿಂದ ಮನ್ನವು ಸುರಿಯಿತು. This is the staff which led the people in wilderness for 40 years. ಅರಣ್ಯ ಮಾರ್ಗದಲ್ಲಿ 40 ವರ್ಷಗಳ ಕಾಲ ಇಸ್ರಾಯೇಲರನ್ನ ಮುಂಭಾಗದಲ್ಲಿ ಇಟ್ಟುಕೊಂಡು ನಡೆಸುತ್ತಾ ಬಂದಿದ್ದು ಈ ದಂಡ. My dear friends, ನನ್ನ ಸ್ನೇಹಿತರೆ, you just look at this power of the staff what God gave into the hand of Moses. ಮೋಶೆಯ ಕೈಯಲ್ಲಿ ಇಟ್ಟಿದಂತ ಆ ದಂಡಕ್ಕಿರುವಂತ ಬಲವನ್ನ ಗಮನಿಸಿ. Now we are just looking at a story. ನಾವು ಬರೀ ಕಥೆಯನ್ನು ಮಾತ್ರ ಕೇಳ್ತಾ ಇಲ್ಲ. There is a war between Amalekites and Israelites. ಇದು ಒಂದು ಯುದ್ಧ ಸಂದರ್ಭ. ಅಮಾಲೇಕ್ಯರಿಗೂ ಇಸ್ರಾಯೇಲರಿಗೂ ಯುದ್ಧ ನಡೀತಾ ಇದೆ. When the people are crossing to reach the promised land, ಜನರು ವಾಗ್ದಾನ ದೇಶದ ಕಡೆಗೆ ಮುಂಭಾಗವಾಗಿ ಹೋಗ್ತಾ ಇದ್ದಾರೆ. they come across the Amalekites. ಅವರಿಗೆ ಎದುರಾಗಿ ಅಮಾಲೇಕ್ಯರು ಬರ್ತಾ ಇದ್ದಾರೆ. You have to make note of this beautiful point now. ಇದು ಎಷ್ಟು ಅದ್ಭುತವಾಗಿದೆ, ಇದನ್ನ ಗಮನಿಸಿ ನೋಡಿ. The people of Israel are not trained people. ಇಸ್ರಾಯೇಲರು ಯುದ್ಧಕ್ಕಾಗಿ ಪ್ರವೀಣ್ಯತೆ ಹೊಂದಿದವರಲ್ಲ. They are trained to prepare bricks. ಅವರು ಇಟ್ಟಿಗೆಯನ್ನ ಮಾಡುವಂತ ಜನರು. They are ordinary masons. ಅವರು ಸಾಮಾನ್ಯವಾಗಿ ಗಾರೆ ಕೆಲಸ ಮಾಡುವುದಕ್ಕೆ ಪರಿಣಿತಿಸಲ್ಪಟ್ಟಂತವರು. They don't have a proper experience of warfare.
ಯುದ್ಧದ ಯಾವುದೇ ಅನುಭವ ಅವರಿಗೆ ಇಲ್ಲ. They don't have trained weapons in their hand. ಅವರ ಕೈಯಲ್ಲಿ ಯುದ್ಧ ಆಯುಧಗಳು ಸಹ ಇಲ್ಲ. But now what the people of Israel understand is, ಆದರೆ ಇಸ್ರಾಯೇಲರಿಗೆ ಅರ್ಥ ಆಗಿದ್ದು ಒಂದೇ ಒಂದು, they go to wage a war without weapons. ಯುದ್ಧಗಳ ಆಯುಧಗಳು ಇಲ್ಲದೆ ಸಹ ಅವರು ಯುದ್ಧಕ್ಕೆ ಹೋಗ್ತಾ ಇದ್ರು. God told to Moses and Joshua, ಯೆಹೋಶುವನಿಗೂ ಮೋಶೆಗೂ ದೇವರು ಹೇಳಿದ್ದೇನೆಂದರೆ, do not be discouraged. ನೀವು ಕುಂದಿ ಹೋಗಬೇಡಿರಿ, Do not be discouraged. ಹೆದರಿಕೆ ಉಂಟಾಗಬೇಡ್ರಿ. I am the one who is going to fight on behalf of you. ನಿಮಗೋಸ್ಕರವಾಗಿ ಯುದ್ಧ ಮಾಡುವವನು ನಾನಾಗಿದ್ದೇನೆ. My dear friends, ನನ್ನ ಸ್ನೇಹಿತರೆ, now the story goes like this. ಈಗ ಈ ಘಟನೆಯು ಹೀಗೆ ಹೋಗುತ್ತೆ. The people of Amalekites came to wage war against people of Israel. ಅಮಾಲೇಕರು ಇಸ್ರಾಯೇಲರ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾ ಇದ್ದಾರೆ. But they use Israel people, they don't have proper weapons. ಇಸ್ರಾಯೇಲರ ಯಾರ ಕೈಗಳಲ್ಲೂ ಆಯುಧಗಳಿಲ್ಲ. They don't have an army. ಅವರಲ್ಲಿ ಸೈನ್ಯವೇ ಇಲ್ಲ. They don't have a trained force. ಅವರಿಗೆ ಯುದ್ಧವನ್ನ ಮಾಡುವುದಕ್ಕೆ ಪ್ರಾವೀಣ್ಯತೆ ಇಲ್ಲ. But Moses told to Joshua, ಆದರೆ ಮೋಶೆ ಯೆಹೋಶುವನಿಗೆ ಹೇಳ್ತಾ ಇದ್ದಾರೆ, Joshua, you go and fight with them. ಯೆಹೋಶುವನೇ, ನೀನು ಹೋಗಿ ಯುದ್ಧ ಮಾಡು. I will go to the top of the mountain. ನಾನು ಬೆಟ್ಟಕ್ಕೆ ಹೋಗಿ ಕುಳಿತುಕೊಳ್ತೇನೆ. I will go to the top of the mountain. ಬೆಟ್ಟದ ತುದಿಯಲ್ಲಿ ಕುಳಿತುಕೊಂಡಾಗ I will look at you. ನಾನು ನಿನ್ನನ್ನು ನೋಡ್ತೇನೆ. You keep on fighting. ನೀನು ಯುದ್ಧ ಮಾಡ್ತಲೇ ಇರು. I don't understand the logic behind why Moses is climbing towards the mountain. ಮೋಶೆ ಯುದ್ಧ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಬೆಟ್ಟಕ್ಕೆ ಹೋಗಿ ಕುಳಿತುಕೊಳ್ಳುವ ತಾತ್ಪರ್ಯ ನನಗೆ ಅರ್ಥ ಆಗ್ತಿಲ್ಲ. I think Moses is afraid. I think so. ಒಂದು ವೇಳೆ ಮೋಶೆಗೆ ಭಯ ಆಗಿರಬಹುದಾ? Joshua would have thought, why this my leader is getting escape. ಯೆಹೋಶುವನು ಅಂದುಕೊಂಡಿರಬಹುದು, ಯಾಕೆ ನನ್ನ ನಾಯಕನು ಇದರಿಂದ ಹಾದು ಹೋಗ್ಬೇಕು ಅನ್ಕೊಂಡಿದ್ದಾನೆ. My dear friends, do you have to notice an important thing in this point? ನನ್ನ ಸ್ನೇಹಿತನೇ, ನೀನು ಇದರಲ್ಲಿ ಮುಖ್ಯವಾದಂತಹ ಒಂದು ಭಾಗವನ್ನು ನೀನು ಗಮನಿಸುವುದಾದ್ರೆ, Moses went and stood up on the mountain. ಮೋಶೆಯು ಬೆಟ್ಟದ ತುದಿಗೆ ಏರಿ ಹೋಗಿ ಕುಳಿತುಕೊಂಡನು. And he told to the people of Israel, I will go and climb the mountain, you keep on fighting. ನೀವು ಯುದ್ಧ ಮಾಡ್ತಲೇ ಇರಿ, ನಾನು ಬೆಟ್ಟಕ್ಕೆ ಹೋಗಿ ಕುಳಿತುಕೊಳ್ತೇನೆ. But you see one wonderful thing here, Moses is having the staff, anointed staff of God in his hand. ಆದರೆ ಮೋಶೆಯ ಕೈಯಲ್ಲಿ ದೇವರು ಅಭಿಷೇಕಿಸಲ್ಪಟ್ಟಂತ ಆ ದಂಡ ಇದೆ. He just took that along with him to top of the mountain. ಅದರ ಸಮೇತವಾಗಿ ಆತನ ಬೆಟ್ಟವನ್ನ ಏರ್ತಾ ಇದ್ದಾನೆ. My dear friends, ನನ್ನ ಸ್ನೇಹಿತರೆ, the word of God says like this. ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತೆ, Whenever Moses held up his hand, ಯಾವಾಗಲೆಲ್ಲ ಮೋಶೆಯು ತನ್ನ ಹಸ್ತವನ್ನ ಮೇಲೆತ್ತಿದರೋ, whenever he was lifting up his hand, ತನ್ನ ಕೈಗಳನ್ನ ಮೇಲೆತ್ತಿದರೋ, the people of Israel was winning. ಇಸ್ರಾಯೇಲರು ಗೆಲ್ಲುತ್ತಾ ಬಂದ್ರು. Whenever the people of Israel was looking at the staff, ಯಾವಾಗಲೂ ಅವರು ಮೋಶೆಯ ಕಡೆಗೂ ಮೋಶೆಯ ಕೈ ಕಡೆಗೂ ನೋಡ್ತಾ ಇದ್ರು. because Moses is on the top of the mountain. ಯಾಕಂದ್ರೆ ಮೋಶೆ ಎಲ್ಲರಿಗೂ ಕಾಣಿಸುವ ಹಾಗೆ The ಬೆಟ್ಟದ people of ಮೇಲೆ Israel is looking at the mountain. ಒಬ್ಬೊಬ್ಬರು ಯುದ್ಧ ಮಾಡುತ್ತಾ ಮಾಡುತ್ತಾ ಮೋಶೆಯ ಕಡೆಗೆ ನೋಡ್ತಾ ಇದ್ರು. They see the rod of the Lord, the staff of the Lord is lifting up. ಅವರು ನೋಡ್ತಾ ಇದ್ದಾರೆ, ದೇವರು ಕೊಟ್ಟಂತ ಆಶ್ರಯವಾದಂತ ಆ ಕಟ್ಟಿಗೆಯು ಮೇಲೆತ್ತಲ್ಪಟ್ಟಿದೆ. Unless and until Moses lifting up the hand, ಮೋಶೆಯು ಕೈ ಎತ್ತದ ಹೊರತಾಗಿ there is victory for the people of Israel. ಅಲ್ಲಿವರೆಗೆ ಕೈ ಎತ್ತುವ ತನಕ ಇಸ್ರಾಯೇಲರಿಗೆ ಜಯ. I just wanted you to note few points in this sermon. ಈ ವಾಕ್ಯದಲ್ಲಿ ಕೆಲವು ಅಂಶಗಳನ್ನು ನಾನು ನಿಮಗೆ ಹೇಳಲಿಕ್ಕಿದ್ದೇನೆ. My dear friends, ನನ್ನ ಸ್ನೇಹಿತರೆ, you see there is a huge army of angels fighting against you and me. ನಿಮಗೆ ಗೊತ್ತಾ, ಬಹಳ ದೊಡ್ಡ ದೇವರ ಸೈನ್ಯ ಸಮೂಹ ತನ್ನ ದೂತರೊಟ್ಟಿಗೆ ನಮಗೋಸ್ಕರವಾಗಿ ಯುದ್ಧ ಮಾಡುತ್ತದೆ. When you and I seek the face of the Lord, ನಾವು ನೀವು ದೇವರ ಮುಖವನ್ನ ಕಾದು ಆತುಕೊಂಡಾಗ He sends the host of an army to fight against you and me. ಆತನು ನಮಗೋಸ್ಕರವಾಗಿ ಯುದ್ಧ ಮಾಡುವುದಕ್ಕೆ ಒಂದು ದೊಡ್ಡ ದಂಡನ್ನೇ ಕಳಿಸಿಕೊಡುವ ಆತನಾಗಿದ್ದಾನೆ. The angels come like a reinforcement fighting on our behalf of us. ಒಂದು ದೊಡ್ಡ ಯುದ್ಧ ಸೇನೆಯೋ ಎಂಬಂತೆ ದೇವದೂತರು ನಮಗೋಸ್ಕರವಾಗಿ ಬಂದಿಳಿತಾರೆ. They will come as a fire and fight on behalf of you and me. ಅವರು ನಮಗೋಸ್ಕರವಾಗಿ ಅಗ್ನಿ ಸ್ತಂಭಗಳಾಗಿ ನಮಗೋಸ್ಕರವಾಗಿ ಅವರು ಯುದ್ಧ ಮಾಡ್ತಾರೆ. This is what happened in the warfare. ಇದು ಯುದ್ಧ ಸಂದರ್ಭದಲ್ಲಿ ನಡೆಯುತ್ತಾ ಇರುವಂತಹ When Moses was lifting up the staff of God,
ಮೋಶೆಯು ತನ್ನ ರಾಜದಂಡವನ್ನ ಮೇಲೆ ಎತ್ತುವಾಗ the people of Israel were winning. ಇಸ್ರಾಯೇಲರು ಗೆಲ್ಲುತ್ತಾ ಬಂದರು. When the staff of God is lifted up, ಯಾವಾಗೆಲ್ಲ ದೇವರ ಆತನು ಕೊಟ್ಟಂತ ಕರವು ಮೇಲೆತ್ತಲ್ಪಟ್ಟಿತು, there is victory certain. ಅಲ್ಲಿ ಜಯ ನಿಶ್ಚಯ. With God, if He is on our side, ದೇವರು ನಮ್ಮ ಜೊತೆಯಲ್ಲಿದ್ದಾಗ there is certainly victory for our lives. ಆಗ ನಮ್ಮ ಜೀವಿತಕ್ಕೆ ನಿಶ್ಚಯವಾಗಿ ಜಯ ಉಂಟು. That's why Moses is saying, the Lord is my banner. ಆದ್ದರಿಂದಲೇ ಮೋಶೆ ಹೇಳುತ್ತದೆ, ದೇವರೇ ನನ್ನ ಜಯಧ್ವಜವಾಗಿದ್ದಾನೆ. I am lifting up my banner. ನಾನು ನನ್ನ ಜಯಧ್ವಜವನ್ನ ಮೇಲೆತ್ತುತ್ತೇನೆ. I am coming in the name of that Almighty God. ನಾನು ಸರ್ವಶಕ್ತನಾದಂತ ದೇವರ ಹೆಸರಿನಲ್ಲಿ He is lifting up. He is lifting up. ಆತನು ಮೇಲೆತ್ತುತ್ತಾನೆ. He is lifting up and showing the authority of God. ದೇವರ ಅಧಿಕಾರವನ್ನು ಜನರಿಗೆ ತೋರಿಸುತ್ತಾ ಇದ್ದಾನೆ. My dear friends, ನನ್ನ ಸ್ನೇಹಿತರೆ, Moses is going to the top of the mountain ಮೋಶೆಯು ಬೆಟ್ಟದ ತುದಿಯಲ್ಲಿ ನಿಂತಾಗ and proclaiming the name of the Almighty God. ಸರ್ವಶಕ್ತನಾದಂತ ದೇವರ ಹೆಸರನ್ನು ಹೇಳುತ್ತಾ ಇದ್ದಾನೆ. Two people are there with Moses. ಇಬ್ಬರು ಅವರ ಜೊತೆಯಲ್ಲಿದ್ದಾರೆ. The Aharon and Hur are there. ಆರೋನ ಮತ್ತು ಹೂರನಾಗಿದ್ದಾನೆ. These two people went along with Moses. ಆ ಇಬ್ಬರು ಮೋಶೆಯ ಸಂಗಡ ಬೆಟ್ಟಕ್ಕೆ ಏರಿದರು. At the initial stage, Moses lifted up the staff with his own power. ಮೊದಲನೇದಾಗಿ ಯುದ್ಧ ಪ್ರಾರಂಭ ಆಗುವಂತ ಗಳಿಗೆಯಲ್ಲಿ ತನ್ನ ಸ್ವಂತ ಬಲದಿಂದ ಮೋಶೆ ಕೈ ಮೇಲೆತ್ತಿದನು. This is the name of the Lord, what we are calling. ಇದು ದೇವರ ಹೆಸರೆಂಬುದಾಗಿ ನಾವು ಕರೀತಾ ಇದ್ದೇವೆ. Jehovah Jireh. ಯೆಹೋವಾ ಯೀರೆ He ಎಂಬುದಾಗಿ. is my provider. ಆತನು ನನಗೆ ಒದಗಿಸುವ ಆತನು. Jehovah Rapha. ಯೆಹೋವಾ ರಾಫ. He is my healer. ನನ್ನನ್ನು ಗುಣಪಡಿಸುವಂತ ದೇವರು. Jehovah Shammah. ಯೆಹೋವಾ ಶಮ್ಮ. He is present with me. ಯಾವಾಗಲೂ ನಮ್ಮ ಜೊತೆಯಾಗಿ ಇರುವವನು. Jehovah Shalom. ಯೆಹೋವಾ ಶಾಲೋಮ್. He is our peace. ಆತನು ನಮ್ಮ ಸಮಾಧಾನಕರ್ತನು. Jehovah Nissi. ಯೆಹೋವಾ ನಿಸಿ. The Lord is our banner. ದೇವರೇ ನನ್ನ ಜಯಧ್ವಜವಾಗಿದ್ದಾನೆ. Can I hear some people clapping hands and giving thanks to Almighty God? ಸರ್ವಶಕ್ತನಾದಂತ ದೇವರಿಗೆ ನಾವು ಚಪ್ಪಾಳೆ ತಟ್ಟಿ ಸ್ತೋತ್ರ ಮಾಡೋಣ. These are the names of the Lord. ಇವು ದೇವರ ಹೆಸರುಗಳಾಗಿದೆ. Moses is saying Jehovah Nissi. ಮೋಶೆ ಹೇಳುತ್ತಾ ಇದ್ದಾನೆ, ಯೆಹೋವಾ ನಿಸ್ಸಿ ಎಂಬುದಾಗಿ. You look at this picture is a strange picture. ನೀವು ಈ ಚಿತ್ರವನ್ನ ನೋಡುವಾಗ ಬಹಳ ವಿಚಿತ್ರವಾಗಿ ಅನ್ನಿಸಬಹುದು. I am very much moved by looking at this picture. ನಾ ಈ ಚಿತ್ರವನ್ನ ನೋಡಿದ ತಕ್ಷಣ ನನಗೆ ಗೊತ್ತಿಲ್ಲದಂತ ಒಂದು ಅನುಭವ. Moses goes to the top of the mountain and steps on the mountain and looks towards down. ಮೋಶೆಯು ಆ ಬೆಟ್ಟದ ತುದಿಯ ಮೇಲಿಂದ ಕೆಳಗಡೆ ನೋಡ್ತಾ ಇದ್ದಾರೆ. My dear friends, ನನ್ನ ಸ್ನೇಹಿತರೆ, what's happening here? ಇಲ್ಲಿ ಏನ್ ನಡೀತಾ ಇದೆ? What's happening here? ಇಲ್ಲಿ ಏನ್ ನಡೀತಾ ಇದೆ? I wanted to bring few things to you and finish up this sermon. ನಾನು ಕೆಲವು ಮಾತುಗಳನ್ನ ಹೇಳಿ ಮುಗಿಸ್ಲಿಕ್ಕಿದ್ದೇನೆ. Where Moses is going? ಮೋಶೆ ಎಲ್ಲಿಗೆ ಹೋಗ್ತಾ ಇದ್ದಾರೆ? Moses is going to an important place. ಮೋಶೆಯು ಬಹಳ ಮುಖ್ಯವಾದಂತ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. What is the place of mountain in the life of Moses? ಮೋಶೆಯ ಜೀವಿತದಲ್ಲಿ ಉಪಯೋಗಿಸಿದಂತ ಆ ಬೆಟ್ಟದ ಹೆಸರೇನು? Whenever Moses want to see God, whenever Moses want to talk with God, he used to go up to this mountain. ಮೋಶೆ ಯಾವಾಗೆಲ್ಲ ದೇವರ ಹತ್ರ ಮಾತನಾಡಬೇಕು, ಆತನ ಸನ್ನಿಹಿತ ಬಯಸಬೇಕು, ಆವಾಗ ಈ ಬೆಟ್ಟಕ್ಕೆ ಹೋಗ್ತಾ ಇದ್ದನು. The mountain was a place where Moses developed a deep intimacy with Almighty God. ಆ ಬೆಟ್ಟ ದೇವರ ಮತ್ತು ಮೋಶೆಯ ನಡುವಿನ ಸಂಬಂಧಕ್ಕೆ ಒಂದು ಸಾಕ್ಷಿಯಾಗಿತ್ತು. So first thing what Moses noticed is, ಮೊದಲನೇದಾಗಿ ಮೋಶೆ ನೋಡಿದ್ದೇನೆಂದ್ರೆ, I have a problem down. ನನಗೆ ಕೆಳಗಿರುವಲ್ಲಿ ಸಮಸ್ಯೆ ಇದೆ. There are enemies who are ready to wage war against us. ಅಲ್ಲಿರುವಂತ ಎಲ್ಲ ಯುದ್ಧ ಸೈನಿಕರು ನನಗೋಸ್ಕರವಾಗಿ ನನ್ನ ವಿರುದ್ಧವಾಗಿ ಯುದ್ಧ Oh, ಮಾಡ್ತಾರೆ. we don't have any weapons. ನನ್ನ ಹತ್ರ ಯಾವುದೇ ಆಯುಧ ಇಲ್ಲ. We don't have any trained army. ಯುದ್ಧ ಸೈನಿಕರು ಸೇನೆಯ ಪ್ರಾವೀಣ್ಯತೆಯನ್ನು But ಪಡೆದಿಲ್ಲ. at this moment, I need to go to a place where God is there. Can I hear a big clap to God and say amen to Him? ಆದ್ರೆ ನಾನು ಈಗ ಹೋಗಬೇಕಾದಂತದ್ದು ದೇವರು ನನ್ನಲ್ಲಿ ಜೊತೆಯಾಗಿರುವಂತ ಒಂದು ಸ್ಥಳಕ್ಕಾಗಿ. My dear friends, ನನ್ನ ಸ್ನೇಹಿತರೆ, first in your life you need to identify the place where you need to have a deep communication with God. ಮೊದಲನೇದಾಗಿ ನೀನು ಹುಡುಕಬೇಕಾದಂತ ಸ್ಥಳ ಯಾವ ಜಾಗದಲ್ಲಿ ನಿನಗೂ ಮತ್ತು ನಿನ್ನ ದೇವರಿಗೂ ಬಹಳ ಸನ್ನಿಹಿತವಾದಂತ ಒಂದು ಸಂಬಂಧ Look ಇರ್ತದೆ. at what Moses is doing. ಇಲ್ಲಿ ನೋಡಿ ಮೋಶೆ ಏನ್ ಮಾಡ್ತಾ ಇದ್ದಾರೆ. Moses did not get afraid, ಮೋಶೆಗೆ ಭಯ ಆಗಿಲ್ಲ. but he thought, my Almighty
Almighty God presents His servant on the mountain, so I need to go to the top of the mountain. ದೇವರ ಅತ್ಯುನ್ನತವಾದಂತಹ ಶಕ್ತಿ ಆ ಬೆಟ್ಟದ ಮೇಲೆ ಇಳಿಯುತ್ತದೆ, ಹಾಗಾಗಿ ನಾನು ಅಲ್ಲಿಗೆ ಹೋಗಬೇಕು. So he went up to the mountain, ಆತನು ಬೆಟ್ಟವನ್ನು ಏರಿದನು, standing up with the staff. ಆ ರಾಜ ದಂಡವನ್ನು ಹಿಡಿದು ಮೇಲೆ ನಿಂತುಕೊಂಡನು. That shows the authority. ಅದು ಅಧಿಕಾರವನ್ನು ತೋರಿಸುತ್ತದೆ. That shows the authority. ಅದು ಅಧಿಕಾರವನ್ನು ತೋರಿಸುತ್ತದೆ. That shows the symbol of power. ಅದು ದೇವರ ಬಲದ ಒಂದು ಸನ್ನೆ. Moses did not go alone to the mountain. ಮೋಶೆ ಒಬ್ಬಂಟಿಗನಾಗಿ ಹೋಗಿಲ್ಲ. Moses went with somebody in his hand. ಮೋಶೆ ದೇವರು ಕೊಟ್ಟಂತ ಅಧಿಕಾರವನ್ನು ಕೈಲೆತ್ತುಕೊಂಡು ಮೋದೆ ಹೋದನು. What is the authority he has in his hand? ಯಾವ ಅಧಿಕಾರ ಅದು? He has an anointed staff of God in his hand. ಆತನ ಹತ್ರ ಅಭಿಷೇಕಿಸಲ್ಪಟ್ಟಂತ ಆ ದಂಡ ಇತ್ತು. So he identified the holy place. ಅಂದ್ರೆ ಆತನು ಪರಿಶುದ್ಧವಾದಂತಹ ಸ್ಥಳವನ್ನ He ಕಂಡುಹಿಡಿದನು. identified the place where he was having communion with God. ಯಾವ ಸ್ಥಳದಲ್ಲಿ ದೇವರು ಆತನು ಮತ್ತು ಭೇಟಿ ಆಗ್ತಿದ್ರು ಆ ಸ್ಥಳವನ್ನು ಕಂಡುಹಿಡಿದನು. He identified a place where the power of God rested on him. ಯಾವ ಸ್ಥಳದಲ್ಲಿ ದೇವರ ಶಕ್ತಿ ಆತನ ಮೇಲೆ ಸುರಿತಾ ಇತ್ತು ಆ ಸ್ಥಳಕ್ಕಾಗಿ ಹೋದನು. He went to there. ಅಲ್ಲಿಗೆ ಹೋದನು. He lifted up his staff. ಆತನು ತನ್ನ ಕೈಯಲ್ಲಿದ್ದಂತ ಕೋಲನ್ನು ತೆಗೆದುಕೊಂಡನು. When the staff was lifting up, ಆ ಕೋಲನ್ನ ಮೇಲೆ ಕೆತ್ತುವಾಗ the people of Amalekites were looking at that. ಅಮಾಲೇಕ್ಯರು ಸಹ ನೋಡ್ತಾ ಇದ್ರು. The people of Israel are looking at that. ಇಸ್ರಾಯೇಲರು ಸಹ ನೋಡ್ತಾ ಇದ್ರು. That is not a mission AK-47 gun. ಅದೇನೋ ಒಂದು AK-47 ರೀತಿಯಲ್ಲಿ ಒಂದು That ಗನ್ is ಅಲ್ಲ. not an atom bomb. ಅದು ಒಂದು ಆಟೋ ಬಾಂಬ್ ಸಹ ಅಲ್ಲ. But when Moses was standing, ಆದರೆ ಮೋಶೆ ನಿಂತುಕೊಂಡಾಗ the people of Amalekites were not able to look at the passion, the power what Moses had in his life. ಆದರೆ ಮೋಶೆ ನಿಂತುಕೊಂಡಂತ ಆ ಸಂದರ್ಭವನ್ನ ಅಮಾಲೇಕ್ಯರು ಯುದ್ಧ ಮಾಡುತ್ತಾ ನೋಡುವಾಗ ಆ ಪ್ರಸನ್ನತೆಯನ್ನ ಅವರು ತಡ್ಕೊಳ್ಳಿಕ್ಕೆ ಆಗಿಲ್ಲ. I just want to tell you a small background of these Amalekites. ಈ ಅಮಾಲೇಕರ ಹಿನ್ನೆಲೆಯನ್ನು ನಾನು ನಿಮಗೆ ವಿವರಿಸ್ತೇನೆ. Amalekites are the people who run behind the flesh. ಶರೀರದ ವಿಷಯವಾಗಿ ಹಿಂದೆ ಓಡುವಂತವರು ಅಮಾಲೇಕ್ಯರು. This is the descendants of Esau. ಇವರು ಈಸಾಫನ ಅವರು ಸಂತಾನದವರಾಗಿದ್ದಾರೆ. See, when Esau went for hunting in the forest, ಏಷಾವನು ಬೇಟೆಗಾಗಿ ಹೋಗಿದಾಗ he came back having nothing in his hand. ಆತನು ಬರಿಗೈಯಲ್ಲಿ ವಾಪಸ್ ಬಂದ. He was hungry. ಬಹಳ ಹಸಿವೆ ಆಗಿತ್ತು. He told to Jacob, I am feeling hungry. ಯಾಕೋಬನಿಗೆ ಹೇಳಿದನು, ನನಗೆ ಬಹಳ ಹಸಿವಾಗ್ತಾ ಇದೆ. Okay, my brother, I will give you food, but provided you sell your birthright to me. ನಿನ್ನ ಜನ್ಮ ಹಕ್ಕನ್ನು ನನಗೆ ಮಾರಿದರೆ ನಾನು ನಿನಗೆ ಊಟ ಕೊಡ್ತೀನಿ. That is the story of Esau. ಇದು ಈಸಾವನ ಕತೆ. These are the descendants of Esau. ಆ ಏಷಾವನ ಸಂತಾನದವರೇ ಈ ಅಮಾಲೇಕ್ಯರು. The people who are able to run behind the flesh, ಯಾರು ಶರೀರ ವಿಷಯಗಳ ಕುರಿತಾಗಿ ಓಡ್ತಾ ಇರ್ತಾರೋ, the people who are talented, who are intelligent in waging wars, ಯುದ್ಧಗಳನ್ನ ಮಾಡುವುದರಲ್ಲಿ ಪ್ರವೀಣತೆ ಉಳ್ಳವರು, they fell down by seeing the presence of God. ಅಂತಹ ಯುದ್ಧ ಶೂರರು ದೇವರ ಪ್ರಸನ್ನತೆಯನ್ನು ಕಂಡು ಅವರು ಕಂಗಾಲಾಗಿ ಹೋದರು. Because who is fighting on behalf of Moses? ಯಾಕೆಂದರೆ ಮೋಶೆಯ ನಿಮಿತ್ತವಾಗಿ ಯುದ್ಧ ಮಾಡುತ್ತಿರುವವರು ಯಾರು? Who is fighting on behalf of Moses? ಮೋಶೆಯ ಕುರಿತಾಗಿ ಅವರಿಗೋಸ್ಕರವಾಗಿ ಯುದ್ಧ ಮಾಡುತ್ತಿರುವವರು ಯಾರು? It's Almighty, the Lord of armies is fighting on behalf of Moses. ಸರ್ವಶಕ್ತನಾದಂತ ದೇವರು ಮೋಶೆಗೆ ಮುಂಭಾಗದಲ್ಲಿ ನಿಂತು ಅವರಿಗೋಸ್ಕರವಾಗಿ ಯುದ್ಧ ಮಾಡುತ್ತಿದ್ದಾನೆ. First you need to identify a place where you can have a communion with God. ಮೊದಲನೇದಾಗಿ ದೇವರ ಜೊತೆಗಿನ ಸಂಬಂಧ ಇರುವಂತಹ ಸ್ಥಳವನ್ನು ಹುಡುಕಿಕೊಳ್ಳುವುದು. When you go to the place where you have communion with God, ಎಲ್ಲಿ ನಿಮಗೆ ದೇವರ ಮತ್ತು ನಿಮ್ಮ ನಡುವಿನ ಸಂಬಂಧ ಇರ್ತದೋ ಅಲ್ಲಿಗೆ ಹೋದಾಗ he releases his authority to you. ಆತನು ತನ್ನ ಅಧಿಕಾರವನ್ನು ನಿಮಗೆ ಕೊಡ್ತಾನೆ. He releases his power to you. ಆತನು ತನ್ನ ಬಲವನ್ನು ನಿಮಗೆ ಕೊಡ್ತಾನೆ. He releases his strength to you. ಆತನು ತನ್ನ ಶಕ್ತಿಯನ್ನು ನಿಮಗೆ In ಕೊಡ್ತಾನೆ. fact, he himself fights on behalf of you. ಹಾಗಂದರೆ ಆತನೇ ನಿಮಗೋಸ್ಕರವಾಗಿ ಯುದ್ಧ ಮಾಡುತ್ತಾನೆ. Only thing is you need to lift up what he has given into your hand. ಆತನು ನಿಮಗಾಗಿ ಏನನ್ನು ಕೊಟ್ಟಿದ್ದಾನೋ ಅದನ್ನು ನೀವು ಮೇಲಕ್ಕೆತ್ತಬೇಕು. What he has given into your hand. ಆತನು ನಿಮ್ಮ ಕೈಯಲ್ಲಿ ಏನು ಕೊಟ್ಟಿದ್ದಾನೆ? What is the power he rested in your hand? ಆತನು ನಿಮಗೆ ಕೊಟ್ಟಿರುವಂತಹ ಅಧಿಕಾರ What is ಎಂತದ್ದು? the passion he put in your hand? ಆತನು ನಿನ್ನ ಮೇಲೆ ಹಾಕಿರುವಂತಹ ಭಾರ ಎಂತದ್ದು? Lift up that in the presence of your enemy. ಆ ಭಾರವನ್ನು ಎತ್ತಿ ಶತ್ರುವಿನ ಮುಂಭಾಗದಲ್ಲಿ ನಿಲ್ಲಿಸಿ. Lift up that in presence of your problem. ನಿನ್ನ ಸಮಸ್ಯೆಯ ಮುಂಭಾಗದಲ್ಲಿ ಆತನ
ಪ್ರಸನ್ನತೆಯನ್ನು ನಿಲ್ಲಿಸಿ. Lift up that in your sicknesses. ನಿನ್ನ ಅನಾರೋಗ್ಯದಲ್ಲಿ ಆತನು ಕೊಟ್ಟಿರುವಂತಹ ಅಧಿಕಾರ ತೋರಿಸಿ. Lift up that power in midst of your troubles and trials. ನಿನ್ನ ಸಮಸ್ಯೆಯಲ್ಲಿ ಇಕ್ಕಟ್ಟಿನಲ್ಲಿ ಆ ಅಧಿಕಾರವನ್ನು ತೋರಿಸಿ. Go to a place where you have a communion with God. ಎಲ್ಲಿ ನಿನಗೂ ಮತ್ತು ನಿನ್ನ ದೇವರಿಗೆ ಸಂಬಂಧ ಇರ್ತದೋ ಆ ಸ್ಥಳಕ್ಕೆ ನೀನು ಹೋಗು. He will bring down his army of angels and fight on behalf of you. ಆತನು ತನ್ನ ದೇವದೂತರ ಸೈನ್ಯವನ್ನು ಇಳಿಸುತ್ತಾನೆ. That's what Moses has done. ಅದನ್ನೇ ಮೋಶೆ ಮಾಡಿದ್ದು. That's what Moses has done. ಅದನ್ನೇ ಮೋಶೆ ಮಾಡಿದ್ದು. Banner is a symbol of God's authority. ನೀವು ನೋಡುವಾಗ ಆ ರಾಜದಂಡ ದೇವರ ಅಧಿಕಾರಕ್ಕೆ ಸೂಚನೆಯಾಗಿದೆ. My dear friends, ನನ್ನ ಸ್ನೇಹಿತರೆ, today this is what we need to lift up in our lives. ಈ ಹೊತ್ತು ನೀವು ನೋಡುತ್ತಿರುವಂತ ಅದೇ ಅಧಿಕಾರವನ್ನು ನಾವು ಮೇಲೆತ್ತಬೇಕು. This is what we need to lift up in our lives. ನಮ್ಮ ಜೀವಿತದಲ್ಲಿ ಮೇಲೆತ್ತಬೇಕಾದಂತದ್ದು ಅದೇ. Are you ready to lift up this banner what God is giving you in this life? ನೀವು ಆತನಿಗೋಸ್ಕರವಾಗಿ ಆತನ ಮುಂಭಾಗದಲ್ಲಿ ಆತನ ಅಧಿಕಾರವನ್ನು ತೋರಿಸುವಂತೆ ಜಯಧ್ವಜವನ್ನ ಮೇಲೆತ್ತುತ್ತೀರಾ? That's why Moses is calling, my Lord is my banner. ಆದ್ದರಿಂದ ಮೋಶೆ ಹೇಳುತ್ತಾನೆ, ನನ್ನ ದೇವರೇ ನನ್ನ ಜಯಧ್ವಜವಾಗಿದ್ದಾನೆ. My dear friends, ನನ್ನ ಸ್ನೇಹಿತರೆ, I just want to give you an example. ನಾನೊಂದು ಉದಾಹರಣೆಯನ್ನು ಕೊಡ್ತೇನೆ. For example, if somebody is announcing an ad on Fair and Lovely. ಫೇರ್ ಅಂಡ್ ಲವ್ಲಿ ಎನ್ನುವಂತ ಕ್ರೀಮ್ ಕುರಿತಾಗಿ ಒಂದು ಚಿತ್ರವನ್ನ ಬಿಡಿಸಿದ್ರು ಅಂತ ಇಟ್ಕೊಳ್ಳಿ. So they bring some top cine actor, top model and give that ad. ಒಂದು ದೊಡ್ಡ ಹಾಡುಗಾರ್ತಿಯನ್ನು ಅಥವಾ ಮಾಡೆಲ್ ಆಗಿರೋರನ್ನು ಕರೆತಂದು ಅದನ್ನ ನಿಮಗೋಸ್ಕರವಾಗಿ ಚಿತ್ರಿಸ್ತಾರೆ. For example, if you wanted to buy slippers, ಒಂದು ವೇಳೆ ನೀವು ಚಪ್ಪಲಿಯನ್ನು ಖರೀದಿಸಬೇಕಾದ್ರೆ you have a famous Kannada actor wearing that slippers and giving ad. ಒಂದು ಚಲನಚಿತ್ರರು ಚೆನ್ನಾಗಿ ಪರಿಣಿತಿ ಹೊಂದಿರೋರು ಆ ಚಪ್ಪಲಿಯನ್ನು ಹಾಕೊಂಡು ನಿಮ್ಮ ಮುಂಭಾಗದಲ್ಲಿ ನಡೆಯುವಂತೆ ಚಿತ್ರಿಸ್ತಾರೆ. So before you look at the slippers, you look at the figure who is giving advertisement. ನೀನು ಆ ಚಪ್ಪಲಿಯನ್ನು ನೋಡೋದಕ್ಕಿಂತ ಮುಂಚೆ ಅದರಲ್ಲಿ ನಟಿಸುವಂತ ನಾಯಕನನ್ನು ನಾಯಕಿಯನ್ನು ನೋಡಿರ್ತೀರಾ. So I go to shop and say I want Walkmate because one of the Kannada actor used to show ad on this, so I need to buy this. ನಾನು ಚಪ್ಪಲಿ ಅಂಗಡಿಗೆ ಹೋದಾಗ ನನಗೆ ವಾಕ್ಮೇಟ್ ಚಪ್ಪಲಿಯನ್ನ ಕೊಡಿ, ಯಾಕೆಂದ್ರೆ ಆ ಚಿತ್ರದ ನಾಯಕನು ವಾಕ್ಮೇಟ್ ಚಪ್ಪಲಿಯನ್ನೇ ಹಾಕಿದ್ದಾರೆ. He is the banner. ಆತನು ಅದಕ್ಕೆ ಚಿತ್ರಣವಾಗಿದ್ದಾನೆ. He is the banner. ಅಂದ್ರೆ ಅದಕ್ಕೆ ಧ್ವಜವಾಗಿದ್ದಾರೆ. He is the banner. ಆತನು ಆ ಪ್ರಾಡಕ್ಟ್ಗೆ ಧ್ವಜವಾಗಿದ್ದಾರೆ. So now who are you? ಈಗ ನೀವು ಯಾರು? You are the children of Almighty God. ನೀವು ಸರ್ವಶಕ್ತನಾದಂತ ದೇವರ ಮಕ್ಕಳು. So when you step into this world, ನೀವು ಈ ಲೋಕದಲ್ಲಿ ಹೆಜ್ಜೆ ಇಡುವಾಗ you step with the power. ನೀನು ಅಧಿಕಾರದಿಂದ ಹೆಜ್ಜೆ ಇಡ್ತೀಯ. You step with the power what God has put into your hand. ದೇವರು ನಿನ್ನ ಕೈಯಲ್ಲಿ ಯಾವ ಅಧಿಕಾರವನ್ನು ಇಟ್ಟಿದ್ದಾರೋ ಅದರ ಮುಂಭಾಗದಲ್ಲಿ ನಿಲ್ತೀಯ. Moses held up this one. ಮೋಶೆಗೆ ಕೈಯಲ್ಲಿಟ್ಟಿದಂತ ಅಧಿಕಾರ ಇದು. Why he went to the top of the mountain? ಯಾಕೆ ಬೆಟ್ಟದ ಮೇಲೆ ಆತನ ಏರಿದನು? What he is going to have there? ಅಲ್ಲಿ ಹೋಗಿ ಏನ್ ಮಾಡ್ತಾನೆ? That was the place of prayer. ಅದು ಪ್ರಾರ್ಥನೆಯ ಸ್ಥಳ. That was the place where he used to talk with God. ಅದು ದೇವರ ಪ್ರಾರ್ಥನೆ ಮುಖಾಂತರವಾಗಿ ದೇವರ ಜೊತೆ ಮಾತನಾಡ್ತಿದ್ದ ಸ್ಥಳ. When your enemies are there before you, ನಿನ್ನ ಶತ್ರುಗಳು ನಿನ್ನ ಮುಂಭಾಗದಲ್ಲಿ ಇದ್ದರೆ, you need to bring out the sources. What are the sources you have? ನಿನ್ನಲ್ಲಿರುವಂತ ಎಲ್ಲಾ ಸಂಪನ್ಮೂಲಗಳನ್ನು ನೀನು ಕ್ರೋಢೀಕರಿಸಬೇಕು. Moses brought out the source of power of prayer to show before the enemy. ಆತನು ಪ್ರಾರ್ಥನೆಯ ಸಂಪನ್ಮೂಲವನ್ನ ಶತ್ರುವಿನ ಮುಂಭಾಗದಲ್ಲಿ ನಿಲ್ಲಿಸ್ತಾ ಇದ್ದಾನೆ. You see, it is by prayer God gives the authority to each one of us in this church. ನೀವು ಗಮನಿಸುವುದಾದರೆ ಪ್ರಾರ್ಥನೆಯ ಮುಖಾಂತರವಾಗಿ ಒಬ್ಬೊಬ್ಬರಿಗೆ ದೇವರು ತನ್ನ ಅಧಿಕಾರವನ್ನು ಕೊಡುವಾತನಾಗಿದ್ದಾನೆ. If we don't pray, we don't receive God's power or authority. ನಾವು ಪ್ರಾರ್ಥನೆ ಮಾಡದೇ ಇದ್ದರೆ ಆತನ ಅಧಿಕಾರವನ್ನ ಪಡೆಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. Hallelujah. 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 We stand up in this world with God's power. ನಾವು ದೇವರ ಹೆಸರಿನ ಮುಖಾಂತರವಾಗಿ ಇಲ್ಲಿ ನಿಲ್ತಾ ಇದ್ದೀವಿ. We are here to proclaim the name of God. ನಾವು ದೇವರ ಹೆಸರನ್ನು ಹೇಳುವುದಕ್ಕಾಗಿ ಇಲ್ಲಿದ್ದೀವಿ. We have a banner. ನಮ್ಮಲ್ಲಿರುವಂತ ಒಂದು ಧ್ವಜ. We need to show the source of authority to our enemy. ಅದು ನಮ್ಮ ಶತ್ರುವಿಗೆ ನಾವು ತೋರಿಸಬೇಕು ನಮ್ಮ ಬಲ ಏನು ಅಂತ. Moses was lifting up his hand. ಮೋಶೆ ತನ್ನ ಕೈಯನ್ನ ಮೇಲಕ್ಕೆತ್ತುತ್ತಾ ಇದ್ದಾನೆ. Moses was lifting up the authority of God. ಮೋಶೆಯು ದೇವರ ಕೊಟ್ಟಂತ ಅಧಿಕಾರವನ್ನ ಮೇಲೆದ್ದು ತೋರಿಸ್ತಾ ಇದ್ದಾನೆ. Moses was lifting up the power what God has bestowed in his hands. ದೇವರು ತನ್ನ ಕೈಯಲ್ಲಿ ಕೊಟ್ಟಂತ ಅಧಿಕಾರವನ್ನ ಶತ್ರುವಿಗೆ
ತೋರಿಸ್ತಾ ಇದ್ದಾನೆ. He was giving wonderful victory. ಅದನ್ನು ತೋರಿಸುವಾಗ ಅಲ್ಲಿ ಯುದ್ಧದಲ್ಲಿ ಜಯ ನಡೀತಾ ಇತ್ತು. My dear friends, ನನ್ನ ಸ್ನೇಹಿತರೆ, who are sitting downwards? ಯಾರು ಕೆಳಗಡೆ ಇದ್ದಾರೆ? Who are the people? Amalekites and Israelites are there. ಅಮಾಲೇಕ್ಯರಿದ್ದಾರೆ, ಇಸ್ರಾಯೇಲರಿದ್ದಾರೆ. When they look at the mountain, ಅವರು ಬೆಟ್ಟವನ್ನ ಹೀಗೆ when they ನೋಡ್ತಾ look at the ಇದ್ದಾರೆ. staff, ಆ ಕೈಯಲ್ಲಿರುವಂತ ದಂಡವನ್ನ ನೋಡ್ತಾ ಇದ್ದಾರೆ. when instead it is not the staff, it is the presence of God what they were looking. ಅವರು ನೋಡ್ತಾ ಇದ್ದು ಬರೇ ದಂಡವಲ್ಲ, ಬರೇ ಕೋಲು ಅಲ್ಲ, ದೇವರ ಅಧಿಕಾರ. ದೇವರು When you look at the presence of God in your problems, ನಿನ್ನ ಸಮಸ್ಯೆಯಲ್ಲಿ ದೇವರ ಪ್ರಸನ್ನತೆಯನ್ನು ನೋಡುವುದಾದ್ರೆ you get victory. ಆಗ ನಿನಗೆ ಜಯ ಉಂಟಾಗುತ್ತೆ. In midst of problems, you look at God, you get victory. ನಿನ್ನ ಸಮಸ್ಯೆಗಳ ಮಧ್ಯದಲ್ಲಿ ನೀನು ದೇವರನ್ನ ನೋಡುವುದಾದ್ರೆ ನಿನಗೆ ಜಯ ಸಿಗುತ್ತೆ. So it's very important. ಇದು ಬಹಳ ಮುಖ್ಯವಾದಂತದ್ದು. And next step is going to see a wonderful thing what's happening. ನಂತರದಲ್ಲಿ ಒಂದು ಅದ್ಭುತವಾದಂತ ಘಟನೆ ಏನಾಗ್ತದೆ. Moses was lifting up hands and he's almost 80 years old. He's getting old. He's not able to lift up the hand. ಮೋಶೆಗೆ 80 ವರ್ಷ ವಯಸ್ಸಾಗಿದೆ. ಕೈಗಳನ್ನ ಎತ್ತಿ ಎತ್ತಿ ತನ್ನ ಕೈಯಲ್ಲಿ ಆಗ್ತಾ ಇಲ್ಲ. So Moses was falling down. ಮೋಶೆ ಸೋತು ಹೋಗ್ತಾ ಇದ್ದಾನೆ. When his hands was falling down, ಆತನ ಕೈ ಜೋಲು ಬೀಳ್ತಾ ಇದೆ. the staff also was falling down. ಆತನ ಕೈ ಜೋಲು ಬೀಳುವಾಗ ತನ್ನ ಕೈಯಲ್ಲಿದ್ದಂತ ಕೋಲು ಸಹ ಕೆಳಗೆ ಬೀಳ್ತಾ ಇದೆ. So the people of Israel were losing war. ಯಾವಾಗ ಕೆಳಗೆ ಇಳಿಸಿದನೋ ಇಸ್ರಾಯೇಲರು ಸೋಲನ್ನು ಅನುಭವಿಸ್ತಾ My ಇದ್ದಾರೆ. dear friends, what amazing power is this? ನನ್ನ ಸ್ನೇಹಿತರೆ, ಎಷ್ಟು ಅದ್ಭುತವಾದ ಶಕ್ತಿ ಅಲ್ಲಿದೆ. That's why God is saying, it's not by your might, it's not by your power, but with my authority you're going to win. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮದಿಂದಲೇ, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬುದಾಗಿ ಬರೆಯಲ್ಪಟ್ಟಿದೆ. I think that's why even David also is saying, you come with weapons, but I come in the name of the Lord. ಆದ್ದರಿಂದಲೇ ದಾವೀದನು ಸಹ ಹೇಳ್ತಾ ಇದ್ದಾನೆ, ನೀನು ಯುದ್ಧಾಯುಧಗಳೊಳಗೆ ಬರಬಹುದು, ಆದರೆ ನಾನು ದೇವರ ನಾಮದಲ್ಲಿ ನಿಂತ್ಕೊಳ್ತೇನೆ. You see, my dear friends, ನನ್ನ ಸ್ನೇಹಿತರೆ, when Moses was tired and falling down, ಮೋಶೆ ಸುಸ್ತಾಗಿ ಅವರ ಕೈಗಳು ಜೋಲು ಬೀಳುವಾಗ Aharon and Hur, they went to Moses. ಅಹರೋನನು ಮತ್ತು ಹೂರನು ಮೋಶೆಯ ಬಳಿಗೆ ಹೋಗಿ They understood what is the secret of this success. ಅವರಿಗೆ ಅರ್ಥ ಆಯ್ತು ಈ ಗೆಲುವಿನ ರಹಸ್ಯ ಏನು ಅಂತ. They knew that this hand is important for them. ಅವರಿಗೆ ಗೊತ್ತಾಯ್ತು ಈ ಕೈ ಮೇಲೆತ್ತುವುದು ಬಹಳ ಮುಖ್ಯ. The hand to lift up to God is very important to them. ದೇವರ ಕಡೆಗೆ ಕೈ ಎತ್ತುವುದು ಬಹಳ ಮುಖ್ಯ. So they went and they put their support to the hand. ಅವರು ಹೋಗಿ ಆ ಕೈಗಳ ಕೆಳಗಿಟ್ಟು ಕೈಗಳನ್ನ ಮೇಲೆತ್ತುತ್ತಾ ಇದ್ದಾರೆ. My dear friends, you see, I'm going to tell you different responsibilities what is having here. ನೀವಿಲ್ಲಿ ಕುಳಿತವರಿಗೆ ಬಹಳ ಕರ್ತವ್ಯಗಳನ್ನು ನಾನು ಹೇಳ್ತಾ When ಇದ್ದೇನೆ. we need to have victory against Satan, ಸೈತಾನನ ವಿರುದ್ಧವಾಗಿ ನಮಗೆ ಜಯ you ಗಳಿಸಬೇಕಾದ್ರೆ need to get united. ನೀವು ಐಕ್ಯತೆ ಉಳ್ಳವರಾಗಿರಬೇಕು. Joshua is fighting war in the down. ಯೆಹೋಶುವನು ಕೆಳಗಡೆ ಯುದ್ಧ ಮಾಡ್ತಾ ಇದ್ದಾನೆ. Aharon is supporting Moses. ಅಹರೋನನು ಮೋಶೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. Hur is supporting Moses. ಯಾರು ಸಹಾಯ ಮಾಡ್ತಾ ಇದ್ದಾರೆ? Hur is supporting Moses. ಅಹರೋನರು ಹೂರನು ಸಪೋರ್ಟ್ ಮಾಡ್ತಾ ಇದ್ದಾರೆ. Moses is praying to God. ಮೋಶೆಯು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. Moses is receiving power. ಮೋಶೆಗೆ ದೇವರ ಬಲ ಬರ್ತಾ ಇದೆ. Aaron and Hur is supporting Moses. ಅಹರೋನನು ಒಂದು ಕಡೆ, ಹೂರನು ಒಂದು ಕಡೆ ಮೋಶೆಗೆ ಬಲವಾಗಿ ನಿಂತುಕೊಂಡಿದ್ದಾರೆ. Joshua is winning. ಯೆಹೋಶುವನು ಗೆಲ್ತಾ ಇದ್ದಾನೆ. Different responsibility. ಒಬ್ಬೊಬ್ಬರಿಗೆ ಒಂದೊಂದು ಕರ್ತವ್ಯ. But the goal is single. ಆದರೆ ಎಲ್ಲರ ಉದ್ದೇಶ The ಒಂದೇ. goal is same goal. ಅವರ ಎಲ್ಲರ ಉದ್ದೇಶ ಒಂದೇ. When you march in the name of Jesus, you need to get united and you should see what is the source of your success. ನೀವು ಒಂದಾಗಿ ಐಕ್ಯತೆ ಉಳ್ಳವರಾಗಿ ನಿಮ್ಮ ಸಂಪನ್ಮೂಲದ ಮೂಲ ಎಲ್ಲಿ ಅಂತ ಕಂಡುಹಿಡ್ಕೊಳ್ಬೇಕು. Different jobs but working together. ವಿಧವಾದಂತ ಕೆಲಸಗಳು, ಆದರೆ ಒಂದೇ ಉದ್ದೇಶಕ್ಕಾಗಿ. All the people intention is we need to win. ಎಲ್ಲರ ಉದ್ದೇಶ ಗಮನ ಒಂದೇ, ನಾವು ಯುದ್ಧ ಗೆಲ್ಲಬೇಕು. My dear friends, ನನ್ನ ಸ್ನೇಹಿತರೆ, two people lift up their hands. ಇಬ್ಬರು ಕೈಗಳನ್ನ ಎತ್ತುವುದರಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. Until the hands are lifted up. ಎಲ್ಲಿಯವರೆಗೆ ಕೈಗಳನ್ನ ಮೇಲೆ ಕೆತ್ತಲಿಕ್ಕೆ ಸಾಧ್ಯವೋ ಅಲ್ಲಿಯವರೆಗೆ ಎತ್ತುತ್ತಾ ಇದ್ದಾರೆ. Until they were lifted up in one accord. ಎಲ್ಲರೂ ಒಂದೇ ಮನಸ್ಸಿನಿಂದ ಮೇಲೆ ಕೆತ್ತಾ ಇದ್ದಾರೆ. There was success. ಅಲ್ಲಿ ಜಯ ಆಯ್ತು. There was success. ಅಲ್ಲಿ ಜಯ The ಉಂಟಾಯಿತು. people of Israel won the war. ಅಮಾಲೇಕ್ಯರೊಂದಿಗೆ ನಡೆದಂತ ಯುದ್ಧದಲ್ಲಿ ಇಸ್ರಾಯೇಲರು ಗೆದ್ದರು. The people of Israel won the war without a weapon. ಇಸ್ರಾಯೇಲರು ಯಾವುದೇ ಯುದ್ಧಾಯುಧಗಳಿಲ್ಲದೆ ಆ ಯುದ್ಧವನ್ನ ಗೆದ್ದರು. The people of Israel win the war without a proper training. ಯಾವುದೇ ಅಧಿಕಾರ
ಪ್ರಾವೀಣ್ಯತೆ ಇಲ್ಲದೆ ಅವರು ಯುದ್ಧವನ್ನ ಗೆದ್ದರು. Because the army of the Lord came down and waging war on behalf of Israelites. ಯಾಕೆಂದರೆ ಇಸ್ರಾಯೇಲರ ನಿಮಿತ್ತವಾಗಿ ಯೆಹೋವನ ಎಲ್ಲ ಯುದ್ಧಾಶ್ವಗಳು ಎಲ್ಲರೂ ದೂತರ ದಂಡೆ ಸೈನ್ಯ ಸಮೂಹ ಇಳಿದು ಅವರಿಗೋಸ್ಕರವಾಗಿ ಯುದ್ಧ ಮಾಡ್ತಾ The ಇತ್ತು. people of Israel saw that. ಇಸ್ರಾಯೇಲರು ನೋಡ್ತಾ ಇದ್ರು. The people of Amalekite saw that. ಅಮಾಲೇಕ್ಯರು ನೋಡ್ತಾ ಇದ್ರು. Their God is fighting on their behalf. ಅವರ ದೇವರು ಅವರ ನಿಮಿತ್ತವಾಗಿ ಯುದ್ಧ ಮಾಡ್ತಾ ಇದ್ದಾನೆ. What's that Moses is doing there? ಮೋಶೆ ಏನು ಮಾಡ್ತಾ ಇದ್ದಾನಲ್ಲಿ? He just lifted up the name of the Almighty God. ಆತನು ತನ್ನ ದೇವರಾದಂತ ಯೆಹೋವನ ಹೆಸರನ್ನ ಮೇಲಕ್ಕೆತ್ತುತ್ತಾ He ಇದ್ದಾನೆ. went to the place where he was regularly having communion with God. ಯಾವಾಗಲೂ ತನ್ನ ಜೊತೆಗೆ ದೇವರ ಸಂಬಂಧ ಇಟ್ಕೊಂತಿದ್ದಂತ ಸ್ಥಳಕ್ಕೆ ಹೋದನು. Working together under the same banner. ಒಂದೇ ಉದ್ದೇಶಕ್ಕಾಗಿ ಎಲ್ಲರೂ ಕೂಡಿ ಕೆಲಸ ಮಾಡುವುದು. Now the people of Israel has won. ಈಗ ಇಸ್ರಾಯೇಲರು ಗೆದ್ದಿದ್ದಾರೆ. Moses came down. ಮೋಶೆ ಇಳಿದು ಬಂದಿದ್ದಾರೆ. First thing what he has done is he has built an altar. ಮೊದಲನೇದಾಗಿ ತಾನು ಮಾಡಿದಂತ ಕೆಲಸ And he said, ಕಟ್ಟಿದ್ದು Jehovah Nissi. ಆದರೆ ಹೇಳಿದನು ಯೆಹೋವ ನಿಸ್ಸಿ. Because the Lord is my banner. ಯಾಕೆಂದರೆ ದೇವರೇ ನನ್ನ ಜಯಧ್ವಜವಾಗಿದ್ದಾನೆ. This is the Lord who gave victory for me. ಈ ದೇವರೇ ನನಗೆ ಜಯವನ್ನು ಕೊಟ್ಟಿದ್ದಾನೆ. He brought out a big announcement to remember God. ಆತನು ದೇವರನ್ನು ಯಾವಾಗಲೂ ನೆನೆಸಿಕೊಳ್ಳುವುದಕ್ಕಾಗಿ This is the banner we march towards God. ಇದೇ ಜಯಧ್ವಜ ನಾವು ಮುಂಭಾಗದಲ್ಲಿ ಹೋಗಲಿಕ್ಕಾಗಿ. My dear friends, ನನ್ನ ಸ್ನೇಹಿತರೆ, today God is going to be Jehovah Nissi to your lives. ಈ ಹೊತ್ತು ಆತನು ಯೆಹೋವ ನಿಸ್ಸಿಯಾಗಿ ನಿಮ್ಮ ಜೀವಿತದಲ್ಲಿ ಇದ್ದಾನೆ. I am not telling you some fake stories. ನಾನು ಯಾವುದೇ ಒಂದು ಕಟ್ಟುಕತೆಯನ್ನ ಹೇಳ್ತಾ ಇಲ್ಲ. I am telling you who is our God. ನಾನು ನಮ್ಮ ದೇವರು ಯಾರು ಅನ್ನೋದನ್ನ ನಿಮಗೆ ವಿವರಿಸ್ತಾ ಇದ್ದೀನಿ. If the Lord of hosts stands as a banner to your lives, ಸೇನಾಧೀಶ್ವರನಾದ ಯೆಹೋವನು ನಿಮ್ಮ ಮುಂಭಾಗದಲ್ಲಿ ನಿಂತುಕೊಳ್ಳುವುದಾದರೆ, if the authority, the presence of God which God has bestowed to you, if you lift up your hand in the presence of God, ನೀನು ಆತನ ಸನ್ನಿಧಾನದಲ್ಲಿ ಆತನ ಪ್ರಸನ್ನತೆಯ ಅಧಿಕಾರವನ್ನು ಎತ್ತಿ ಹಿಡಿಯುವುದಾದರೆ, Almighty power will come down to you. ಸರ್ವಶಕ್ತನಾದಂತ ದೇವರ ಬಲವು ನಿನ್ನ ಮೇಲೆ ಇಳಿಯುತ್ತದೆ. Almighty God's presence will come in your sickness. ಸರ್ವಶಕ್ತನಾದಂತ ದೇವರ ಅಧಿಕಾರವುಳ್ಳಂತ ಪ್ರಸನ್ನತೆ ನಿನ್ನ ನರಳಾಟದಲ್ಲಿ ಇಳಿಯುತ್ತದೆ. Almighty God's blessings will bestow in you in loans, in struggles, in pain and temptations. ಸಾಲಗಳಲ್ಲಿ, ನೋವುಗಳಲ್ಲಿ, ಇಕ್ಕಟ್ಟುಗಳಲ್ಲಿ ಸರ್ವಶಕ್ತನಾದಂತ ದೇವರ ಅಧಿಕಾರವುಳ್ಳಂತ ಪ್ರಸನ್ನತೆ ಇಳಿಯುತ್ತದೆ. You need to learn to lift up the name of the Lord. ನಾವು ದೇವರ ಹೆಸರನ್ನ ಮೇಲೆತ್ತುವುದನ್ನು ಕಲಿಯಬೇಕು. You need to go to the place where you need to talk, come and have communion with God. ನೀನು ಯಾವ ಸ್ಥಳಕ್ಕೆ ಹೋಗಬೇಕಂದ್ರೆ ಎಲ್ಲಿ ನೀನು ದೇವರ ನಿನ್ನ ನಡುವಿನ ಸಂಬಂಧ ಇರುಕೊಳ್ಳುವಂತ ಸ್ಥಳ. You need to seek the divine source to fight against your enemies. ನೀನು ಆಧ್ಯಾತ್ಮಿಕವಾದಂತ ದೇವರ ಅಧಿಕಾರವನ್ನು ಪಡೆದುಕೊಳ್ಳುವುದಕ್ಕಾಗಿ ನಿನ್ನ ಶತ್ರುವಿಗೆ ಯುದ್ಧ ಮಾಡಲಿಕ್ಕೆ ಶಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಹೋಗಬೇಕು. So when you have a problem, where you need to go? ನಿನಗೆ ಸಮಸ್ಯೆ ಆದಾಗ ಎಲ್ಲಿಗೆ ಹೋಗಬೇಕು? Where you need to go? ಎಲ್ಲಿಗೆ ಹೋಗಬೇಕು? You need to go to the place where you have a communion with God. ನೀನು ಪ್ರಾರ್ಥನೆ ಮಾಡುವಂತ ಸ್ಥಳಕ್ಕೆ ಹೋಗಬೇಕು. Then you have Jehovah Nissi coming to your aid and helping you to have victory in your life. ಆಗ ಯೆಹೋವ ನಿಸ್ಸಿ ನಿನ್ನ ಸಮಸ್ಯೆಗಳ ಮುಂಭಾಗದಲ್ಲಿ ಬಂದು ನಿನಗೆ ಜಯವನ್ನು ಕೊಡ್ತಾರೆ. God never disappoints anybody. ಆತನು ಯಾವಾಗಲೂ ಒಬ್ಬರನ್ನು ನಿಸ್ಸಂದೇಹವಾಗಿ ಆತ ನಿರುತ್ಸಾಹ ಮಾಡೋದಿಲ್ಲ. Anyone who places trust in him, he never disappoints. ಆತನನ್ನು ಯಾರ್ಯಾರು ನಂಬುತ್ತಾರೋ ಅವರ ಮುಖಗಳು ಲಜ್ಜೆಗೆ ಒಳಪಡುವುದೇ ಇಲ್ಲ. If God is all you have in your life, ನಿಮ್ಮಲ್ಲಿರುವುದು ಎಲ್ಲಾ ಸಹ ದೇವರೇ ಆಗಿದ್ರೆ, don't worry about your money. ನೀನು ಹಣಕ್ಕೋಸ್ಕರವಾಗಿ ಚಿಂತೆ If ಮಾಡಬೇಕಾಗಿಲ್ಲ. you are faithful in the presence of God, ನೀನು ದೇವರಿಗೆ ನಂಬಿಗಸ್ತನಾಗಿದ್ರೆ you will get success. ನಿಮಗೆ ಜಯವು ಸಿಗ್ತದೆ. That's why psalmist is saying, I just wait upon the Lord. ಆದ್ರಿಂದಲೇ ಕೀರ್ತನಗಾರನು ಹೇಳ್ತಾನೆ, ನಾನು ಕರ್ತನ ಮುಂಭಾಗದಲ್ಲಿ ಕಾದು ಕುಳಿತಿದ್ದೇನೆ. From where does the victory come? ಎಲ್ಲಿಂದ ನನಗೆ ಸಹಾಯ From ಬರ್ತದೆ? where does the victory come? ನನಗೆ ಜಯವು ಎಲ್ಲಿಂದ ಬರ್ತದೆ? Victory comes only from the Almighty God. ಸರ್ವಶಕ್ತನಾದಂತ ದೇವರಿಂದಲೇ ನನಗೆ ಜಯ Victory ಬರ್ತದೆ. comes only from the Almighty presence. ನನಗೆ ಜಯವು ಸರ್ವಶಕ್ತನಿಂದಲೇ ಬರುತ್ತದೆ. My dear friends, ನನ್ನ ಸ್ನೇಹಿತರೆ, one hand you have the power of God. ಒಂದು ಕೈಯಲ್ಲಿ ದೇವರು ಕೊಟ್ಟಂತ ಅಧಿಕಾರ, One hand you have the presence of God. ಮತ್ತೊಂದು ಕೈಯಲ್ಲಿ ದೇವರ ಪ್ರಸನ್ನತೆ. Moses saw Lord.
ಮೋಸೆ ದೇವರನ್ನ ನೋಡಿ ಹೇಳ್ತಾ Moses ಇದ್ದಾರೆ. got connected with Almighty God. ಮೋಶೆಯು ದೇವರ ಜೊತೆಗೆ ಒಂದು ಸಂಬಂಧವನ್ನು ಇಟ್ಟುಕೊಂಡು ಹೇಳ್ತಾ He ಇದ್ದಾರೆ. got success. ಆತನಿಗೆ ಜಯ ಸಿಕ್ತು. Angels came down to fight against on behalf of ದೇವದೂತರ Moses. ದೈನ್ಯ ಸಮೂಹವೇ ಇಳಿದು ಬಂದು ಅವರಿಗೋಸ್ಕರವಾಗಿ ಜಯ Power of God, the Jehovah Nissi, the Lord is my banner, came down from heaven to fight on behalf of Moses. ಯೆಹೋವ ನಿಸ್ಸಿ ಅನ್ನುವಂತ ದೇವರ ಜಯಧ್ವಜ ಇಸ್ರಾಯೇಲರಿಗೋಸ್ಕರವಾಗಿ ಯುದ್ಧ ಮಾಡ್ಲಿಕ್ಕಾಗಿ ಸರ್ವಶಕ್ತನಾದಂತ ದೇವರು ಕಳಿಸಿಕೊಟ್ಟರು. Today this Jehovah Nissi is going to be banner for your life. ಈ ಯೆಹೋವ ನಿಸ್ಸಿ ನಿಮ್ಮ ಜೀವಿತದ ಜಯಧ್ವಜವಾಗಿದ್ದಾನೆ. Look at God for any problems. ಯಾವುದೇ ಸಮಸ್ಯೆ ಇರಲಿ ದೇವರನ್ನ ನೋಡಿ. Don't worry any impossible things. ಅಸಾಧ್ಯವಾದಂತ ಕಾರ್ಯಗಳಿಗೋಸ್ಕರ Look to God, He will release His banners for you. ಚಿಂತೆ ಮಾಡಬೇಡ್ರಿ, ದೇವರನ್ನ ನೋಡಿ, ಆತನು ನಿಮಗೋಸ್ಕರವಾಗಿ The name of the Lord will come down in the name of power and proclamation. ಆತನ ಹೆಸರು ಹೇಗಂದ್ರೆ ಒಂದು ಉದ್ದೇಶವಾಗಿ ಇಳಿದು ಬರ್ತದೆ. Don't worry about your scannings. ನಿಮ್ಮ ಸ್ಕ್ಯಾನ್ ರಿಪೋರ್ಟ್ಸ್ ಗಳ ಬಗ್ಗೆ ಹೆದರಬೇಡ್ರಿ. Don't worry about your sicknesses. ನಿಮ್ಮ ಅನಾರೋಗ್ಯಗಳ ಕುರಿತಾಗಿ ಹೆದರಬೇಡ್ರಿ. Don't worry something got dried up in your life. ಎಲ್ಲ ಒಣಗಿ ಹೋದಂತ ಜೀವಿತವನ್ನ ಕುರಿತು ಚಿಂತೆ ಮಾಡಬೇಡ್ರಿ. Somebody can say this is not possible. ಯಾರಾದರೂ ಹೇಳಿರಬಹುದು ಇದು ಅಸಾಧ್ಯ. But the power of the Almighty God gets connected to you. The power of the Almighty God bestows on you. If the authority comes in your hand, then you will experience that glorious Jehovah Nissi. ಸರ್ವಶಕ್ತನಾದಂತ ದೇವರ ಅಧಿಕಾರ ನಿಮ್ಮ ಮೇಲೆ ಬರುವಾಗ ನೀವು ಅನುಭವಿಸುವಿರಿ ಯೆಹೋವ ನಿಸ್ಸಿ ಎಂಬುದಾಗಿ. My dear friends, ನನ್ನ ಸ್ನೇಹಿತರೆ, I am closing it here. ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. I just wanted to challenge every Christian in this church. ಒಬ್ಬೊಬ್ಬರನ್ನ ನಾನು ಉತ್ತೇಜನ ಮಾಡ್ತೇನೆ. You have a God who is a God with power. ನಿಮಗಿರುವಂತಹ ದೇವರು ಅಧಿಕಾರವುಳ್ಳಂತ ದೇವರು. You have a God who can wage wars on behalf of you. ನಿನಗೋಸ್ಕರವಾಗಿ ನಿನ್ನ ದೇವರು ಯುದ್ಧ ಮಾಡ್ತಾನೆ. You have a God who can lift up banners on behalf of you. ನಿನಗೋಸ್ಕರವಾಗಿ ಆತನ ಜಯಧ್ವಜವನ್ನು ನಿನ್ನ ಮುಂಭಾಗದಲ್ಲಿ ಇಟ್ಟಿದ್ದಾನೆ. Put your trust in Him. ಆತನ ಮೇಲೆ ನಂಬಿಕೆ ಇಡು. Depend on Him. ಆತನಲ್ಲಿ ನೀನು ಭರವಸೆ ಇಡು. Bow down to Him. ಆತನಿಗೆ ನೀನು ಶಿರವಾಗಿ ನಮಿಸು. Lift up the power and authority what He has given to you in His hand. ಆತನು ನಿನ್ನ ಕೈಯಲ್ಲಿ ಕೊಟ್ಟಿರುವಂತ ಅಧಿಕಾರವನ್ನು ನಿನ್ನ ಮೇಲೆತ್ತು. Your life is going to change in a wonderful way. ನಿನ್ನ ಜೀವಿತವು ಅದ್ಭುತವಾಗಿ ಬದಲಾಗ್ತದೆ. How many people want the Jehovah Nissi presence in your hand? ಎಷ್ಟು ಜನಕ್ಕೆ ಯೆಹೋವ ನಿಸ್ಸಿಯ ಪ್ರಸನ್ನತೆ ಬೇಕಾಗಿದೆ? Can I see hands lifting up? ನಾನು ನೋಡಬಹುದಾ ಎಷ್ಟು ಜನಕ್ಕೆ ಬೇಕಾಗಿದೆ ಈ ಪ್ರಸನ್ನತೆ? Keep lifting up your hands. ನಿಮ್ಮ ಕೈಗಳನ್ನ ಮೇಲೆತ್ತೀರಿ. Almighty God is going to give you that power this beautiful morning. ಸರ್ವಶಕ್ತನಾದಂತ ದೇವರು ನಿಮ್ಮ ಕೈಗಳಿಗೆ ಅಧಿಕಾರ ಕೊಡ್ಲಿಕ್ಕಿದ್ದಾನೆ. Almighty God is going to release that connectedness to you this morning. ಆತನು ನಿಮಗಿರುವಂತ ಒಂದು ಸಂಬಂಧವನ್ನು ಈಗ ಬಿಡಿಸುತ್ತಾ ಇದ್ದಾನೆ. Almighty God wants to tie up in a fellowship with you this morning. ನಿಮ್ಮ ಜೊತೆಗೆ ಐಕ್ಯತೆಯ ಸಹವಾಸವನ್ನು ಸರ್ವಶಕ್ತನಾದಂತ ದೇವರು ಬಯಸುತ್ತಾ ಇದ್ದಾನೆ. Almighty God wanted to have a deep intimacy in your life. ಆಳವಾದಂತ ಒಂದು ಸಂಬಂಧಕ್ಕಾಗಿ ಸರ್ವಶಕ್ತನಾದಂತ ದೇವರು ನಿನ್ನನ್ನು ರೂಪಿಸಿದ್ದಾನೆ. He is going to be Jehovah Nissi for your life from today. ಆತನು ನಿನ್ನ ಜೀವಿತಕ್ಕೆ ಜಯಧ್ವಜವಾಗಿದ್ದಾನೆ. He is going to be Jehovah Nissi in your sickness. ಯೆಹೋವ ನಿಸ್ಸಿ ನಿನ್ನ ಅನಾರೋಗ್ಯದಲ್ಲಿ. He is going to be Jehovah Nissi in your loans. ಯೆಹೋವ ನಿಸ್ಸಿ ನಿನ್ನ ಸಾಲಗಳಲ್ಲಿ. He is going to be Jehovah Nissi in your family happiness. ನಿನ್ನ ಕುಟುಂಬದ ಸಮಾಧಾನ ಸಂತೋಷಗಳಲ್ಲಿ ಯೆಹೋವ ನಿಸ್ಸಿ ಇದ್ದಾನೆ. The name of the Lord is going to lift up your children into high. ನಿಮ್ಮ ಮಕ್ಕಳನ್ನು ಮೇಲೆತ್ತುವಂತದ್ದು ಯೆಹೋವ ನಿಸ್ಸಿ. He is going to lift up you in the name of Jehovah Nissi to high. ಯೆಹೋವ ನಿಸ್ಸಿಯ ಹೆಸರಿನ ಮುಖಾಂತರವಾಗಿ ನಿಮ್ಮ The ಜೀವಿತವನ್ನು Almighty God who is called Jehovah Nissi is going to lift up your family into great high. ಸರ್ವಶಕ್ತನಾದಂತ ದೇವರು ನಿನ್ನ ಕುಟುಂಬಗಳನ್ನು ಮೇಲೆತ್ತುತ್ತಾನೆ. Almighty God, I pray for these people. ಸರ್ವಶಕ್ತನಾದಂತ ದೇವರೇ, ಈ ಕುಟುಂಬಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. They are asking for your banner, Lord. ಅವರು ನಿಮ್ಮ ಜಯಧ್ವಜಕ್ಕಾಗಿ ಪ್ರಾರ್ಥಿಸುತ್ತಿದ್ದಾರೆ. I pray that the name Jehovah Nissi come down to their aid. ಅವರ ಜೀವಿತದಲ್ಲಿ ಯೆಹೋವ ನಿಸ್ಸಿಯ ಅಗತ್ಯ ಅವರಿಗಿದೆ.
Come down, Lord, to their power. ದೇವರೇ ಇಳಿದು ಬಾ, ಅವರ ಮೇಲೆ ಅಧಿಕಾರವನ್ನು You ಕೊಡು. bestow your power into their hands. ಅವರ ಕೈಗಳಿಗೆ ನಿಮ್ಮ ಅಧಿಕಾರವನ್ನು ಸುರಿಸು ಸ್ವಾಮಿ. Bestow your presence into their hands. ನಿನ್ನ ಪ್ರಸನ್ನತೆಯ ಅಧಿಕಾರವನ್ನು ಅವರ ಕೈಗಳ ಮೇಲೆ Let ಇಳಿಸು. each person receive that anointing, receive that presence, receive that boldness, receive that strength, receive that courage in their lives, Lord. ಒಬ್ಬೊಬ್ಬರು ತಮ್ಮ ಕೈಗಳಲ್ಲಿ ಅಧಿಕಾರವನ್ನು, ಶಕ್ತಿಯನ್ನು, ಬಲವನ್ನು, ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲಿ ಸ್ವಾಮಿ. Thank you for giving that authority. ಈ ಅಧಿಕಾರವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. Jesus' precious name we pray. ದೇವರ ಪರಿಶುದ್ಧ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. Amen. How many of you blessed it through this word of God? Can I hear a big clap to God and say thanks to Him?